ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ದು ಸಾಂಬಾರು ತುಂಬಾ ಸುಲಭವಾಗಿ ತುಂಬಾ ಟೇಸ್ಟಿಯಾಗಿ ಮತ್ತೆ ಮಟನ್ ಸಾಂಬಾರ್ಗಿಂತಲೂ ರುಚಿಯಾಗಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂತ ಅಂದ್ರೆ ಆ ಮಶ್ರೂಮ್ ಅಂತಂದ್ರೆ ಅಣಬೆ ಸಾಂಬಾರನ್ನ ಮತ್ತೆ ಇದಕ್ಕೆ ಮತ್ತೆ ಮಟನ್ ಸಾಂಬಾರ್ಗಿಂತನೂ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದ್ರೆ ಅದಕ್ಕೆ ಒಂದು ಬಾಂಡ್ಲಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಂಡು ಬರಬೇಕು ಸಾಂಬಾರ್ಗೆ ಅಂತ. ಅಷ್ಟು ರುಚಿಯಾಗಿರುತ್ತೆ ಮಟನ್ ಸಾಂಬಾರ್. ಈ ಸಾಂಬಾರ್ ಅಣಬೆ ಸಾಂಬಾರ್ನ ತಿಂತಾ ಇದ್ರೆ, ಮಶ್ರೂಮ್ ಸಾಂಬಾರ್ನ ತಿಂತಿದ್ರೆ ಮಾತ್ರ ಮಟನ್ ಸಾಂಬಾರ್ಗಿಂತನೂ ರುಚಿಯಾಗಿರುತ್ತೆ ಮಾತ್ರ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು 200 ಗ್ರಾಮ್ ಅಷ್ಟು ಮಶ್ರೂಮ್ ಅನ್ನ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಎಲ್ಲೂ ಕೊನೆಯವರೆಗೂ ಯಾರು ವಿಡಿಯೋ ಸ್ಕಿಪ್ ಮಾಡಿದಿರಾ ನೋಡಿ. ಆಮೇಲೆ ಈಗ ಒಂದು 3 ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ರೆಡಿ ಮಾಡೋದಕ್ಕೆ. ಇದು ಒಗ್ಗರಣೆಗೆ ಸ್ವಲ್ಪ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೀನಿ ಸಣ್ಣದಾಗಿ. ಸ್ವಲ್ಪ ಅರಿಶಿನ ಪೌಡ್ರ್ ತಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರ್ ತಗೊಂಡಿದ್ದೀನಿ. ಧನಿಯಾ ಪೌಡ್ರ್ ತಗೊಂಡಿದ್ದೀನಿ 1 ಸ್ಪೂನು. ಧನಿಯಾ ಪೌಡ್ರ್ ನಾನೇನಂದ್ರೆ ಕಡಿಮೆನೆ ತಗೊಂಡಿದ್ದೀನಿ. ಮೆಣಸಿನ್ಕಾಯಿ ಪೌಡ್ರು ಅರ್ಧ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ತಗೊಳ್ಳಿ. ಜೊತೆಗೆ ನಾನು 1 ಗೆಡ್ಡೆ ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿದ್ದೀನಿ, ಬಿಡಿಸಿಟ್ಕೊಂಡಿದ್ದೀನಿ. ಈಗ ನಾನು 1 ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ, 1.5 ಸ್ಪೂನ್ ಅಷ್ಟು ಕಡಲೆ ತಗೊಂಡಿದ್ದೀನಿ, 4 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಟೊಮೊಟೊ 2 ತಗೊಂಡಿದ್ದೀನಿ, ಚಿಕ್ಕದು 2 ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರ್ಧ ಬೌಲ್ ಅಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಎಣ್ಣೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ತಗೊಂಡಿದ್ದೀನಿ. ಸ್ವಲ್ಪ 1/4 ಸ್ಪೂನ್ ಅಷ್ಟು ಮೆಣಸು, 4 ಲವಂಗ, ಒಂಚೂರು ಚಕ್ಕೆ, ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. ಈಗ ಇಷ್ಟು ಮಸಾಲೆಗಳನ್ನೆಲ್ಲ ಹಾಕೊಂಡು ಸ್ವಲ್ಪ ಹುರ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡ್ ಬರ್ಬೇಕು. ಈಗ ಎಲ್ಲ ಹುರ್ಕೊಳ್ಬೇಕು. ನೋಡಿ, ಯಾವ್ಯಾವ ಮೆಥಡಲ್ಲಿ ನಾನು ಮಾಡ್ತಾ ಇರೋ ಈ ಮೆಥಡಲ್ಲಿ ನೀವು ಕೂಡ ಮಾಡ್ಕೊಳ್ಳಿ. ಒಂದು ಸಲ ಮಾಡ್ಕೊಂಡು ನೋಡಿ, ನಿಮ್ಗೆ ಎಷ್ಟು ರುಚಿ ಅನ್ಸುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಸಾಂಬಾರಂತೂ, ಅಷ್ಟು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ರುಚಿ ಬರುತ್ತೆ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಫಸ್ಟ್ ಮೊದಲನೇದಾಗಿ ಬಾಂಡ್ಲಿ ತಗೊಂಡಿದ್ದೀನಿ, ಎಣ್ಣೆ ಹಾಕೊಂಡಿದ್ದೀನಿ. ಬಾಂಡ್ಲಿ ತಗೊಂಡು ಹುರ್ಕೊಳ್ಳೋದಿಕ್ಕೆ ಅಂತ ಮಸಾಲ ರೆಡಿ ಮಾಡ್ಕೋಬೇಕು ಫಸ್ಟ್. ಅದಕ್ಕೆ ಇವಾಗ ಈರುಳ್ಳಿನೆಲ್ಲ ಹಾಕೊಂಡು ಹುರ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ಅಂದ್ರೆ ಗೊತ್ತಲ್ಲ, ನೀಟಾಗಿ ಗೋಲ್ಡ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನೋಡಿ, ಈ ಕಲರ್ ಆಗಿದೆ. ಇಷ್ಟಾದ್ಮೇಲೆ ಈರುಳ್ಳಿ ಈ ಕಲರ್ ಆದ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎರಡನ್ನೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ನೋಡಿ, ಚೆನ್ನಾಗಿ ಅದೆಲ್ಲ ಫ್ರೈ ಆದ್ಮೇಲೆ ನಾವು ಬ್ಯಾಡಗಿ ಹಾಕೋತಾ ಇದ್ದೀನಿ. ಇದ್ರೊಳಗಡೆ ಬ್ಯಾಡಗಿ 4 ತಗೊಂಡಿದ್ದೀನಿ. ನಿಮ್ಗೆ ಇನ್ನ ಜಾಸ್ತಿ ಬೇಕು ಅನ್ನೋರು, ನಾವು ಒಂದು ಸ್ವಲ್ಪ, ನಾನು 200 ಗ್ರಾಮ್ ಮಶ್ರೂಮ್ ಅಷ್ಟು ನಾನು ಮಾಡ್ಕೋತಾ ಇರೋದು. ನೀವು ಒಂದು 400 ಗ್ರಾಮ್ ಅಷ್ಟು ಮಾಡ್ಕೋಬೇಕು, ಹಾಕೊಳ್ಳಿ. ಅದನ್ನು ಕಟ್ ಮಾಡ್ಕೊಂಡು ಅಷ್ಟನ್ನು ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಇನ್ನ ಜಾಸ್ತಿ ಮಾಡೋರು ಕ್ವಾಂಟಿಟಿ ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಗಸಗಸೆ, ಲವಂಗ ಮತ್ತೆ ಚಕ್ಕೆ, ಶುಂಠಿನೂ ಇದ್ರೊಳಗಡೆ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಮೆಣಸು ಎಲ್ಲ 1/4 ಟೀ ಸ್ಪೂನ್ ಅಷ್ಟೇ ಹಾಕೊಂಡಿರೋದು, ಜಾಸ್ತಿ ಹಾಕೊಂಡಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಜಾಸ್ತಿ ಮಾಡೋರು ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಡಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಸ್ವಲ್ಪ ಕಡಿಮೆ ಸಾಂಬಾರ್ಗೆ ನಾನು ಮಾಡ್ತಾ ಇರೋದು. ನೋಡಿ, ಇದಕ್ಕೆ ಇದನ್ನು ಕೂಡ ಕೊತ್ತಂಬರಿನೂ ಕೂಡ ಉರಿಯೋವಾಗೆ ಸೇರಿಸ್ಕೋಬೇಕು, ಅವಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಕೂಡ. ಅದಕ್ಕೆ ನಾನು ಫಸ್ಟ್ಗೆ ಉರಿಯೋವಾಗೇನೆ ಕೂಡ ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಏನು ಕೊತ್ತಂಬರಿ ಸೇರಿಸಲ್ಲ ನಾನು ಇದ್ರೊಳಗಡೆ. ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ, 2 ಚಿಕ್ಕದು 2 ಸೇರಿಸ್ಕೊತಾ ಇದ್ದೀನಿ. ನೀವು ದಪ್ಪ ಸೈಜಿಂದಾದ್ರೆ ಒಂದೇ ಸಾಕು. ಟೊಮೊಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಎಲ್ಲ ಕೂಡ ಫ್ರೈ ಆಗಬೇಕು. ಕಾಯಿ ತುರಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಕಾಯಿ ತುರಿ ಮತ್ತೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಬೇಕು. ಇದಕ್ಕೆ ಗಸಗಸೆನು ಮತ್ತೆ ಕಡಲೆ ಹಾಕೊಳ್ಳೋದ್ರಿಂದ ತುಂಬಾ ರುಚಿ ಬರುತ್ತೆ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ನೀವಂತೂ ಈ ಸಾಂಬಾರ್ ತಿಂತಾ ಇದ್ರೆ ನೀವು ಮಟನ್ ಸಾಂಬಾರ್ ತಿನ್ನೋದೇ ಬಿಟ್ಬಿಡ್ತೀರ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ಅಷ್ಟು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಮಾತ್ರ. ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇರೋ ಮೆಥಡಲ್ಲಿ ನೀವು ಕೂಡ ಮಾಡ್ಕೊಳ್ಳಿ, ಅದೇ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ಕೂಡ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲವನ್ನೂ ಕೂಡ ಈಗ ಹುರ್ಕೋಬೇಕು ನೀಟಾಗಿ. ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ಚಕ್ಕೆ, ಲವಂಗ ಇವೆಲ್ಲ ಫುಲ್ಲು ಚೆನ್ನಾಗಿ ಘಮ ಬರಬೇಕು, ಚೆನ್ನಾಗಾಗಬೇಕು. ನೋಡಿ, ಇವಾಗ ಇಷ್ಟನ್ನು ಕೂಡ ಅದರಲ್ಲಿ ಇಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನ ಏನು ಮಾಡ್ತೀನಿ ಅಂತ ನೋಡಿ. ಇವಾಗ ಅಷ್ಟೊಂದು ಮಾತ್ರ ಇದ್ರೊಳಗಡೆ ನಾನು ಸೇರಿಸ್ಕೊಂಡೇ ಇಲ್ಲ ನಾನು. ನೋಡಿ, ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದ್ರೊಳಗಡೆ ಹಾಕೊಂಡು ಎಲ್ಲ ಫುಲ್ಲು ರುಬ್ಕೊಂಡು ಬರ್ತೀನಿ. ಫುಲ್ಲು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು, ಚೆನ್ನಾಗಿರುತ್ತೆ. ನುಣ್ಣಗೆ ಪೇಸ್ಟ್ ಆದಮೇಲೆ
ಇದಕ್ಕೆ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಇದು ಸಾಂಬಾರಿಗೆ ಅಂತ ಒಗ್ಗರಣೆಗೆ ಹಾಕೋಕ್ಕೆ. ಈಗ ಇದಕ್ಕೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಆ ಈರುಳ್ಳಿ ಸೇರಿಸ್ಕೊತೀನಿ ಇದರೊಳಗಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಬರ್ತೀನಿ ನೀಟಾಗಿ. ನೋಡಿ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಿಧಾನವಾಗಿ ಮಾಡ್ಕೋಬೇಕು, ಚೆನ್ನಾಗಾಗುತ್ತೆ ಸಾಂಬಾರಂತೂ ತುಂಬ ರುಚಿಯಾಗುತ್ತೆ ಮಾತ್ರ. ನೋಡಿ ನೀಟಾಗಿ ಈರುಳ್ಳಿಗಳೆಲ್ಲ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ತೀರಾ ಏನು ಸಿದೋಗೋದೇನು ಬೇಡ, ನೀಟಾಗಿ ಬ್ರೌನ್ ಕಲರ್ ಚೇಂಜ್ ಆಗಬೇಕಷ್ಟೇ ಸಾಕು, ಆವಾಗ ಟೇಸ್ಟ್ ಚೆನ್ನಾಗಾಗುತ್ತೆ. ಈರುಳ್ಳಿನೆಲ್ಲ ನೋಡಿ ಫ್ರೈ ಆಗಿದೆ ಚೆನ್ನಾಗಿ. ನೋಡಿ ಕಲರ್ ಫ್ರೈ ಆದಮೇಲೆ ಇದರೊಳಗಡೆ ಮಶ್ರೂಮ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀಟಾಗಿ ನಿಧಾನವಾಗಿ ನೀವು ಹಳ್ಳಿ ಸೈಡು ಅದೇ ಬೆಳೆಯುತ್ತಲ್ಲ ಅದಾದರೂ ಹಾಕೊಳ್ಳಿ. ಇದು ಮಾಮೂಲಿ ಪ್ಯಾಕೆಟ್ ಮಶ್ರೂಮ್ನ ತಂದು ಹಾಕೊಂಡಿದ್ದೀನಿ ನಾನು. ಇಲ್ಲ ಆ ಥರ ಮಶ್ರೂಮ್ ಸಿಕ್ಕೋದಿಲ್ಲ ಅಂತ ನೀವು ಯಾವ ಮಶ್ರೂಮಲ್ಲಿ ಕೂಡ ಬೇಕಾದರೂ ಇದೇ ಮಸಾಲೆ ಎಲ್ಲ ಹಾಕ್ಕೊಂಡು ನೀವು ಯಾವ ಮಶ್ರೂಮಲ್ಲೂ ಕೂಡ ಮಾಡ್ಕೊಳ್ಬೋದು. ಈಗ ಇದರೊಳಗಡೆ ನಾನು ಅರಿಶಿನ ಪೌಡ್ರ್ ಹಾಕ್ಕೊಳ್ತೀನಿ. ಅರಿಶಿನ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಈ ಥರ ಎಲ್ಲ ನೀಟಾಗಿ ಅರಿಶಿನ ಪೌಡ್ರ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೋಬೇಕು ಮಶ್ರೂಮ್ನ. ಈಗ ಖಾರದ ಪುಡಿ ಮತ್ತೆ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅನ್ನೋರು ಹಾಕೊಡಿ. ಧನಿಯಾ ಪೌಡ್ರು ಆಲ್ಮೋಸ್ಟ್ ಎಲ್ಲ ಕಡಿಮೆ ಹಾಕೊಳ್ಳಿ. ನೀವು ಧನಿಯಾ ಪೌಡ್ರು ನೋಡಿ ನಾನು ಜಾಸ್ತಿ ಬಳಸ್ತಾ ಇಲ್ಲ, ಅಂದರೆ ಕಡಿಮೆ ಮಸಾಲೆ ಹಾಕ್ಕೊಂಡೇನೆ ಎಷ್ಟು ರುಚಿಯಾಗಿರೋ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟನ್ನು ಕೂಡ ಚೆನ್ನಾಗಿ ಎಣ್ಣೆನಲ್ಲಿ ಎಲ್ಲ ಫ್ರೈ ಮಾಡ್ಕೋಬೇಕು. ಧನಿಯಾ ಪೌಡ್ರು, ಮೆಣಸಿನ್ಕಾಯಿ ಪೌಡ್ರು, ಅರಿಶಿನ ಪೌಡ್ರು ಹಾಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಈ ಮಸಾಲೆನ ರುಬ್ಕೊಂಬಂದಿರೋ ಮಸಾಲೆನ ಹಾಕೋಬೇಕು. ನೋಡಿ ನಿಮಗೆ ತೀರಾ ಗಟ್ಟಿನೇ ಬೇಕು, ನಿಮಗೆ ಅದೇ ಚಪಾತಿ ಜೊತೆಗೂ ಕೂಡ ನೀವು ಮಾಡ್ಕೊಳ್ಳಿ. ಇದೇ ಗಟ್ಟಿ ನೀರು ಹಾಕೊಳ್ದಿರ ನಾನು ಮುದ್ದೆ ಅನ್ನಕ್ಕೆ ಅಂತ ನಾನು ಮಾಡ್ಕೋತಾ ಇರೋದು. ಮುದ್ದೆಗೆ ಅನ್ನಕ್ಕೆ ಅಂತ ನಾನು ತೆಳುವಾಗೆ ಮಾಡ್ಕೋತಾ ಇದ್ದೀನಿ. ನೀವು ಇಷ್ಟೇ ಗಟ್ಟಿನಲ್ಲೇ ಇಷ್ಟಕ್ಕೆ ಉಪ್ಪು ಹಾಕೊಂಡು ಕೂಗಿಸ್ಕೊಂಡ್ಬಿಟ್ಟು ನೀವು ಚಪಾತಿ ಜೊತೆಗೆ ಗೀ ರೈಸ್ ಜೊತೆಗೆ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ. ನೀವು ನೀರ್ನ ಇವಾಗ ಅದಕ್ಕೆ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಮುದ್ದೆಗೆ ಅಂತ. ನೀವು ಬೇಡ ಅನ್ನೋರು ನೀರೇನು ಹಾಕೋಬೇಡಿ, ಗಟ್ಟಿ ಇರುತ್ತಲ್ಲ ಅಷ್ಟೇ ಗಟ್ಟಿನಲ್ಲೇ ನೀವು ಕೂಗಿಸ್ಕೊಂಡ್ಬಿಟ್ಟು 1-2 ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಸಾಕು. ಆರಾಮಾಗಿ ಚಪಾತಿ ಪೂರಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಕೂಡ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಯಾವ ಥರ ಬೇಕಿದ್ರೂ ನೀವು ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಮುದ್ದೆ ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ನೀರು ಹಾಕೊಂಡು ಗಟ್ಟಿಗೆ ಸ್ವಲ್ಪ ಕೂಗಿಸ್ಕೊತೀನಿ. ಮುದ್ದೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕಷ್ಟೇ. ನೀವು ಚಪಾತಿ ರೊಟ್ಟಿ ಜೊತೆಗೆ ಪೂರಿ ಯಾವುದಕ್ಕೆ ಬೇಕಿದ್ರೂ ಕೂಡ ಗಟ್ಟಿನಲ್ಲೇ ಮಾಡ್ಕೊಳ್ಬೋದು. ನಮ್ಗೆ ಇಷ್ಟದ ಮಾಡ್ಕೊಂಡು ಇಷ್ಟದಕ್ಕೆ ಗಟ್ಟಿಗೆ ಮಾಡ್ಕೊಂಡು ಕುಕ್ಕರ್ ಕ್ಯಾಪ್ ಮುಚ್ಕೊಂಡು ಈಗ ಕೂಗಿಸ್ಕೊಂಬರ್ತೀನಿ. 2 ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. ಈಗ 2 ವಿಷಲ್ ಕೂಗಿದಾಗಿದೆ. ಸಾಂಬಾರು ಹೆಂಗಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಾಗಿದೆ. ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು ಮಾತ್ರ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಇಷ್ಟು ಗಟ್ಟಿ ನಿಮಗೆ ತೋರಿಸೋದನ್ನೆಲ್ಲ ಫಸ್ಟ್ ಸ್ಟಾರ್ಟಿಂಗೇ ಅಷ್ಟು ಗಟ್ಟಿಗೆ ಬೇಕಾದರೆ ನೀವು ಮಾಡ್ಕೊಳ್ಬೋದು. ಅಷ್ಟು ಗಟ್ಟಿಗೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ ಈಗ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಅಷ್ಟು ಚೆನ್ನಾಗೈತೆ ಮಾತ್ರ. ಈ ಸಾಂಬಾರು ಜೊತೆಗೆ ಮುದ್ದೆ ಅನ್ನದ ಜೊತೆ ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ಈಗ ನಾನೊಂದು ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೆ, ಒಂದು ಪಾತ್ರೆಗೆ ಚೇಂಜ್ ಮಾಡ್ಕೋತೀನಿ ಇದು ಸಾಂಬಾರನ್ನ. ನೋಡಿ ಇಷ್ಟು ಸಾಂಬಾರು ಆಗಿದೆ, ನಮಗೆ ಕರೆಕ್ಟ್ ಆಗಿದೆ. ಮುದ್ದೆ ಅನ್ನ ನೋಡಿ, 2 ಮುದ್ದೆ ಅನ್ನ, ಮುದ್ದೆನೂ ಎಷ್ಟು ಸಾಫ್ಟಾಗಿ ಮುದ್ದೆನೂ ಚೆನ್ನಾಗಿದೆ. ಮುದ್ದೆ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡಿದ್ದೀನಿ. ನೀವು ಚಪಾತಿ ರೊಟ್ಟಿ ಪೂರಿ ದೋಸೆ ಯಾವುದಕ್ಕಾದ್ರೂ, ಆಮೇಲೆ ಗೀ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ಗೂ ಮಾತ್ರ. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ಇಷ್ಟನ್ನು ಕೂಡ ನೀಟಾಗಿ ಮಾಡಿದ್ದೀನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ನಿಮಗೆ ಮಶ್ರೂಮ್ ಇನ್ನೂ ಕಡಿಮೆ ಅನ್ನಿಸ್ತು ಅಂದರೆ ಈ ಸಾಂಬಾರ್ಗೆ ಇಷ್ಟಕ್ಕೇ ನೀವು 2 ಮಶ್ರೂಮ್ ಪ್ಯಾಕೆಟ್ ಹಾಕ್ಕೊಳ್ಬೋದು. ನೋಡಿ ಸಾಂಬಾರು ಮುದ್ದೆಗೆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನೀವೇ ವಿಡಿಯೋ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ. ಮುದ್ದೆ ಅನ್ನೋ ಜೊತೆ ಒಂದು ತುಂಬ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.